ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾರತದ ಇತಿಹಾಸದ ಒಂದು ಕರಾಳ ಅಧ್ಯಾಯವನ್ನು ಹೇಳ್ತೀನಿ, ನೋಡೋಣ ಬನ್ನಿ. ಅದು ಎಮರ್ಜೆನ್ಸಿಯ ಕಾಲ. ಇಂದಿರಾ ಗಾಂಧಿ ಅವರು ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಿದರು. ಆ ಕಾಲಘಟ್ಟದಲ್ಲಿ ಜಗತ್ತಿನ ಎಲ್ಲ ಮಾನವ ಹಕ್ಕುಗಳು ಸ್ಥಗಿತವಾಗಿದ್ವು. ಈ ದೇಶದ ಜನರನ್ನು ಪೋಷಿಸಿ ಹಾರೈಸಬೇಕಾದಂತಹ ನಾಯಕರೇ ಇವತ್ತು ಜನಸಂಖ್ಯೆ ನಿಯಂತ್ರಣದ ಹೆಸರಿನಲ್ಲಿ ಜನರ ಸ್ವ ಇಚ್ಛೆಯನ್ನು ಕೊಲೆ ಮಾಡಿದರು. ಸಂಜಯ್ ಗಾಂಧಿ ಅವರ ಈ ನಸಬಂದಿ ಯೋಜನೆ ಕಾನೂನಾತ್ಮಕವಾಗಿ ಹಾಗೂ ನೈತಿಕವಾಗಿ ತಪ್ಪು ಎಂದು ಪರಿಗಣಿಸಲಾಗುತ್ತೆ. ಏಕೆ? ನೋಡೋಣ ಬನ್ನಿ ಸ್ನೇಹಿತರೆ, ನಮ್ಮ ಅಜ್ಜಂದಿರ ಕಾಲದ ಒಂದು ಕರಾಳ ಅಧ್ಯಾಯವನ್ನು ನೋಡೋಣ. ಇಂದಿರಾ ಗಾಂಧಿ ಅವರ 20 ಅಂಶಗಳ ಕಾರ್ಯಕ್ರಮದ ಬದಲಾಗಿ ಸಂಜಯ್ ಗಾಂಧಿ ಅವರು ತಮ್ಮದೇ ಆದ 5 ಅಂಶಗಳ ಕಾರ್ಯಕ್ರಮ ರೂಪಿಸಿದರು. ಇದರ ಪ್ರಮುಖ ಅಂಶವೇ ಜನಸಂಖ್ಯಾ ನಿಯಂತ್ರಣ, ಅಂದರೆ ನಾಸಬಂದಿ ಕಾರ್ಯಕ್ರಮ. ಸಂಜಯ್ ಗಾಂಧಿ ಅವರು ಸರ್ಕಾರದ ಯಾವುದೇ ಪದವಿಯಲ್ಲಿ ಇರಲಿಲ್ಲ, ಹಾಗೆ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಆಗಿರಲಿಲ್ಲ. ಆದರೆ ಅವರ ಹತ್ರ ಇದ್ದಿದ್ದಂತಹ ಒಂದು ಅದ್ಭುತ ಪವರ್ ಅಂತ ಹೇಳಿದ್ರೆ, ಅವರು ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಪುತ್ರರಾಗಿದ್ದರು. ಅವರಿಗೆ ಇದ್ದಂತಹ ಪವರು ಬೇರೆ ಯಾವುದೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೂ ಇರಲಿಲ್ಲ. ಅಷ್ಟು ಪವರ್ಸ್ನ ಅವರು ಎಕ್ಸಸೈಸ್ ಮಾಡ್ತಾ ಇದ್ರು. ಈ ಯೋಜನೆಯನ್ನು ಅವರು ನೇರವಾಗಿ ಪ್ರಚಾರ ಮಾಡಿದ್ರು. ಸಾರ್ವಜನಿಕರ ಭಾಷಣಗಳಲ್ಲಿ ಸ್ಥಳೀಯರಿಗೆ ಭೇಟಿ ಕೊಟ್ಟು ಹಾಗೂ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಬೇರೆ ನಾಯಕರಿಗೆ ಒತ್ತಡ ತಂದು ಈ ಒಂದು ನಾಸಬಂದಿಗೆ ಉತ್ತೇಜನ ನೀಡಿದ್ರು. ಅವರ ಪ್ರಭಾವದಿಂದ ದೇಶದಾದ್ಯಂತ ಈ ನಾಸಬಂದಿ ಶಿಬಿರಗಳು ನೆಲೆಯೂರಿದ್ವು. ಜನರನ್ನು ಬಲವಂತವಾಗಿ ಮನೆಗಳಿಂದ, ಹೊಲಗಳಿಂದ, ಬಸ್ ಸ್ಟ್ಯಾಂಡ್ಗಳಿಂದ ಹಿಡಿದು ಶಿಬಿರಗಳಿಗೆ ಕರೆದೊಯ್ಯಲಾಯಿತು. ಅವರಿಗೆ ಅಶುದ್ಧ ಪರಿಸ್ಥಿತಿಗಳಲ್ಲಿ ಶಸ್ತ್ರಚಿಕಿತ್ಸೆ ನೀಡಿದರು. ಅನೇಕ ಜನರು ಈ ದೋಷಪೂರ್ಣ ಆಪರೇಷನ್ಗಳಿಂದ ಮೃತಪಟ್ಟರು. ಈ ಯೋಜನೆಯ ಅಕ್ರಮತೆ ಅಥವಾ ಅನೈತಿಕತೆಯ ಪ್ರಮುಖ ಕಾರಣವೇ ಜನರ ಒಪ್ಪಿಗೆ ಇಲ್ಲದೆ ಈ ನಾಸಬಂದಿ ಮಾಡಿದ್ರು. ಇದರಿಂದ ದೈಹಿಕ ಸ್ವಾತಂತ್ರ್ಯ ಹಾಗೂ ಸಂತಾನದ ಹಕ್ಕುಗಳನ್ನು ಕಿತ್ಕೊಳ್ಳಲಾಗಿತ್ತು. ಭಾರತೀಯ ಸಂವಿಧಾನದಲ್ಲಿ 21ನೇ ಆರ್ಟಿಕಲ್ ಹೇಳುತ್ತೆ, ದೇಶದ ನಾಯಕರು ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಭದ್ರಪಡಿಸಬೇಕು ಅಂತ. ಆದರೆ ಈ ಬಲವಂತದ ಕಾರ್ಯಕ್ರಮ ಈ ಹಕ್ಕನ್ನು ಉಲ್ಲಂಘಿಸಿತ್ತು. ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಕೆಲವೊಂದು ಪ್ರೋತ್ಸಾಹಗಳನ್ನು ನೀಡಲಾಗಿತ್ತು, ಬಹುಮಾನಗಳನ್ನು ಕೊಡಲಾಗಿತ್ತು. ಅದಷ್ಟೇ ಅಲ್ಲ, ಕೆಲವು ಬೆದರಿಕೆಗಳು ಕೂಡ ಕಾರ್ಯನಿರ್ವಹಿಸುತ್ತಿದ್ವು. ಈ ಕಾರ್ಯಕ್ರಮವನ್ನು ಸರ್ಕಾರದ ಬೇರೆ ಸವಲತ್ತುಗಳನ್ನು ಪಡೆಯೋದಕ್ಕೆ ಒಂದು ಟೂಲ್ ಕಿಟ್ ಆಗಿ ಬಳಸ್ಕೊಂಡ್ರು. ಜಾಗತಿಕ ಮಾನವ ಹಕ್ಕುಗಳ ನಿಯಮಗಳ ಪ್ರಕಾರ ಈ ಬಲವಂತದ ಕಾರ್ಯಕ್ರಮ ಒಂದು ಕ್ರೂರ ಅಧ್ಯಾಯ ಅಂತ ಹೇಳಿದ್ರು, ಹಾಗೂ ಇದು ಮಾನವ ಗೌರವದ ವಿರುದ್ಧವಾಗಿತ್ತು ಅಂತ ಹೇಳಿದ್ದಾರೆ. ಈ ಕರಾಳ ಯೋಜನೆಯಿಂದ ಭಾರತದ ಎಲ್ಲ ನಾಗರಿಕರು ಅಸಮಾಧಾನವಾದರು, ಹಾಗೆ ಇದರ ವಿರುದ್ಧ ತಿರುಗಿ ಬಿದ್ದರು. 1977ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭಾರೀ ಸೋಲಿಗೆ ಕಾರಣವಾದರು. ಈ ಜನರನ್ನು ಹೆದರಿಸಿ ಮತ್ತು ಕ್ರೂರ ಆಡಳಿತದಿಂದ ನಾವು ಗೆಲ್ಬೋದು ಅಂದ್ಕೊಂಡಿದ್ದವರು ಆ ದಿನ ಸೋತಿದ್ರು. ಭಾರತದ ಪ್ರಜಾಪ್ರಭುತ್ವ ಗೆದ್ದಿತ್ತು. ಇದು ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸಿತು, ಹಾಗೆ ಎಷ್ಟೋ ಕುಟುಂಬ ಸದಸ್ಯರನ್ನು ಸಾವಿಗೆ ಕೂಡ ತಳ್ಳಿತ್ತು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.